ಹಲ್ಲೆಲೂಯಾ. ದೇವರ ವಾಕ್ಯನ ಬಿಗಿಯಾಗಿ ನಾವು ಇಟ್ಕೊಬೇಕು. ಅವಾಗಲೇ ದೇವರನ್ನು ಮಾಡಿಸೋದು. ಹಲ್ಲೆಲೂಯಾ. ವಾಕ್ಯನೂ ಓದ್ತಲ್ಲ, ಪ್ರೇಯರ್ಗಳು ಮಾಡ್ತಿಲ್ಲ, ಸೇವೆಗಳು ಮಾಡ್ತಿಲ್ಲ, ಪ್ರಾರ್ಥನೆ ಮಾಡ್ತಿಲ್ಲ, ಸಭೆ ಮಾತ್ರ ಹೀಗೆ ಖಾಲಿ ಹೊಡಿತದೆ. ಏನಕ್ಕೆ? ಯಾವ ಕಾರ್ಯಗಳು ನಾವು ಕೊಟ್ಟಂತ ಕಾರ್ಯಗಳು ಏನು ಮಾಡ್ತಿಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಮಗೆ ಕೊಟ್ಟಂತ ಕಾರ್ಯಗಳು ಏನು ಮಾಡ್ತಲ್ಲ. ಕ್ರಿಸ್ಮಸ್ ಹಬ್ಬದ ಟೈಮಲ್ಲಿ ನಮ್ಗೆ ದೇವರ ವಾಕ್ಯ ಕೊಡಿ ಏನು, ಇವತ್ತು ನಿಮಗಾಗಿ ಶುಭ ವರ್ತಮಾನ ತಿಳಿಸೋದಕ್ಕೆ ದಾವಿದ ಊರಿನಲ್ಲಿ ಒಬ್ಬ ರಕ್ಷಕ ಹುಟ್ಟಿದ್ದಾನೆ ಅಲ್ವಾ? ಅಲ್ವಾ? ಶುಭ ಸಮಾಚಾರವನ್ನು ತಿಳಿಸೋದಕ್ಕೆ. ಹಲ್ಲೆಲೂಯಾ. ಅದು ಹಿಂದಿಯಲ್ಲಿ ಚೆನ್ನಾಗಿರ್ತದೆ, ಶುಭ ಸಮಾಚಾರ ಅಂತ. ಹಲ್ಲೆಲೂಯಾ. ಆ ಶುಭ ಸಮಾಚಾರಗಳನ್ನ ನಮಗೆ ಕೊಟ್ಟಿದ್ದಾರೆ ದೇವರು. ಆ ಶುಭ ಸಮಾಚಾರಗಳನ್ನ ನಾವು ಬಿಟ್ಟು ಮುಂದೆ ಹೋಗ್ಬೇಕಂತ. ಹಲ್ಲೆಲೂಯಾ. ಆ ಶುಭ ಸಮಾಚಾರಗಳನ್ನ ನಾವು ಅನೇಕ ಮಕ್ಕಳಿಗೆ ನಾವು ಹೇಳಲಾಗಿರ್ಬೇಕು. ಹೇಳಕ್ಕಾಗಿಲ್ಲ ಅಂತಂದ್ರೆ ಅನೇಕ ಆತ್ಮಗಳು ನರಕದ ಪಾಲಾಗ್ತದೆ ಈ ವರ್ಷದಲ್ಲಿ. ಹಲ್ಲೆಲೂಯಾ. ಅನೇಕ ಆತ್ಮಗಳು ನರಕದ ಪಾಲಿಗೆ ಹೋಗ್ಬಾರ್ದು ಅಂತಂದ್ರೆ ನಮ್ಮ ಹೃದಯದಲ್ಲಿ ಶುಭ ಸಮಾಚಾರಗಳನ್ನ ನಾವು ಹೇಳ್ಬೇಕು. ಹಲ್ಲೆಲೂಯಾ. ಹಲ್ಲೆಲೂಯಾ. ಅರ್ಥ ಆಯ್ತಾ? ಇಲ್ಲಿ ನೋಡಿ, 2ನೇ ವಾಕ್ಯ ಓದೋಣ. ನಿನ್ನ ಪ್ರೀತಿ ಸಂಕಲ್ಪವು ನಿತ್ಯವೂ ಸ್ಥಿತಿಗೆ ಬರುತ್ತಲೇ ಇರುವುದು. ಆಕಾಶದಲ್ಲಿ ನಿನ್ನ ಸತ್ಯತೆಯನ್ನು ಸ್ಥಾಪಿಸುವಿ ಎಂದು ತಿಳಿದುಕೊಂಡಿದ್ದೇನೆ. ನೋಡಿ, ಆಕಾಶದಲ್ಲಿ ನಿನ್ನ ಸತ್ಯತೆಯನ್ನು ಸ್ಥಾಪಿಸುವೆ ಅಂತ ನೀನು ತಿಳಿದುಕೊಂಡಿದ್ದೀರಿ ಅಂತ ಹೇಳ್ತಾನೆ. ಯಾರು ಹೇಳ್ತಾ ಇರೋದು? ದಾವೀದನು. ಹಲ್ಲೆಲೂಯಾ. ಹಲ್ಲೆಲೂಯಾ. ನಾವಿಲ್ಲಿ ಏನ್ ನಾವು ನಡ್ಕೊಂತೀರೋ, ನಾವು ಇಲ್ಲಿ ಯಾರಿಂದ ಬೆಳಿತಿರ್ತೀರೋ ದೇವರ ರಾಜ್ಯದಲ್ಲಿ ನಮಗಾಗಿ ಆಕಾಶದಲ್ಲಿ ಅವರು ಸಿದ್ಧಪಡಿಸಿರ್ತಾರೆ ದೇವರು. ಹಲ್ಲೆಲೂಯಾ. ಪರಲೋಕ ರಾಜ್ಯದಲ್ಲಿ ನಮ್ಗೆ ಏನ್ ಮಾಡ್ತಾರಂತೆ? ಒಂದು ಸಿದ್ಧವಾಗಿ ನಮ್ಮನ್ನ ರೆಡಿ ಮಾಡ್ತಿರ್ತಾರೆ. ಹಲ್ಲೆಲೂಯಾ. ನಮ್ಮನ್ನ ಸೇರಿಸೋದಕ್ಕೆ ಒಂದು ಸಿದ್ಧಪಡಿಸಿರ್ತಾರೆ. ಹಲ್ಲೆಲೂಯಾ. ನಾವಿಲ್ಲೇನು ಕೂಡ ಕೆಲಸ ಮಾಡಲಿಲ್ಲ, ನಾವಿಲ್ಲೇನು ಪ್ರಯತ್ನ ಪಡಲಿ ಅಂತಂದ್ರೆ ನಮಗಾಗಿ ಏನಕ್ಕೆ ಅದನ್ನು ಸಿದ್ಧಪಡಿಸ್ಬೇಕು ಹೇಳಿ. ನಿಮ್ಮಲ್ಲಿರೋ ಕಾರ್ಯಗಳನ್ನ ನೀವು ಹಾಗೆ ಇಟ್ಕೊಂಡು ನಿನ್ನ ಹೆಂಡತಿ, ನಿನ್ನ ಮಕ್ಕಳು, ನಿನ್ನ ಕುಟುಂಬ ನೋಡ್ಕೊಂಡು ಹಾಗೆ ಇಟ್ಬಿಟ್ಟು ಒಂದಿನ ಸತ್ತೋಗ್ಬಿಡ್ತೀನಿ ಅಂತ ತಿಳ್ಕೊಳ್ಳಿ ಅಲ್ವಾ? ನಿಮ್ಮಲ್ಲಿರೋ ಕಾರ್ಯ ಹಾಗೆ ಉಳಿದೋಗ್ಬಿಡ್ತದೆ. ನಿಮ್ಮಲ್ಲಿರೋ ಕಾರ್ಯ ಆಚೆ ಹೋಗ್ಬೇಕು. ಶುಭ ಸಮಾಚಾರ ಆಚೆ ಹೋಗ್ಬೇಕು. ನಿಮ್ಮ ಪ್ರೀತಿ ಸತ್ಯತೆಯೋ ದೇವರ ಹತ್ರ ನೀವು ಲೆಕ್ಕ ಇರ್ಬೇಕು. ಹಲ್ಲೆಲೂಯಾ. ಓದಿ ಅದು. ಆಕಾಶ ನಿನ್ನ ಪ್ರೀತಿ ಸಂಕಲ್ಪವು ನಿತ್ಯವೂ ಸಿದ್ಧಿಗೆ ಬರುತ್ತಲೇ ಇರುವುದು. ನೋಡಿ, ನಿತ್ಯವೂ ಸಿದ್ಧಿಗೆ ಬರುತ್ತದೆ ಅಂದ್ರೆ ಆಕಾಶದಲ್ಲಿ ನಿನ್ನ ಸತ್ಯತೆಯನ್ನು ಸ್ಥಾಪಿಸುವಿ ಎಂದು ತಿಳಿದುಕೊಂಡಿದ್ದೀನಿ. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ದೇವರ ಸತ್ಯವು ಆಕಾಶದಲ್ಲಿ ಸ್ಥಾಪಿಸುವಂತ ಒಂದು ಕಾರ್ಯಗಳಾಗಿದೆ. ಹಲ್ಲೆಲೂಯಾ. ನಾವು ಅದನ್ನ ಏನ್ ಮಾಡ್ಬೇಕಂತಂದ್ರೆ ಬಿಗಿಯಾಗಿ ನಾವು ಇಡಬೇಕು ದೇವರ ವಾಕ್ಯಗಳನ್ನ. ಹಲ್ಲೆಲೂಯಾ. ಇಟ್ಟು ಪ್ರಾರ್ಥನೆ ಮಾಡ್ಬೇಕು. ಟಿವಿಯಿಂದ ಆಚೆ ಹೋಗ್ಬೇಕು, ಸೀರಿಯಲ್ ಆಚೆ ಹೋಗ್ಬೇಕು, ಪರಿಸ್ಥಿತಿಗಳಿಂದ ಆಚೆ ಬರ್ಬೇಕು. ಇಲ್ಲ ಹೋದ್ರೆ ಹಾಗೆ ಇರ್ತೀವಿ ನಾವು. ಹಲ್ಲೆಲೂಯಾ. ಟಿವಿಯಿಂದ ನಾವು ಆಚೆ ಬಂದಿಲ್ಲ, ಪರಿಸ್ಥಿತಿಯಿಂದ ನಾವು ಆಚೆ ಬಂದಿಲ್ಲ ಅಂತಂದ್ರೆ ನಾವು ಹಾಗೆ ಇರ್ತೀವಿ. ಬೇರೆದಿರಂತ ಕಾರ್ಯಗಳನ್ನ ನಮ್ಮ ಹೃದಯದಲ್ಲಿ ಇಟ್ಕೊಳ್ಬಾರ್ದು. ಬೇರೆದಿರಂತ ಕಾರ್ಯಗಳನ್ನ ತಳ್ಳಬೇಕು. 4ನೇ ವಾಕ್ಯ ನೋಡಿ ಏನಾಯ್ತದೆ ಅಂತ. ಒಡಂಬಡಿಕೆಯನ್ನು ಮಾಡಿಕೊಂಡು ಆಣೆ ಇಟ್ಟು ಶಾಶ್ವತವಾಗಿ ನಿನ್ನ ಸಂತತಿಯನ್ನು ಸ್ಥಾಪಿಸುವೆನು. ಆಮೇಲೆ ಒಡಂಬಡಿಕೆ ಮಾಡ್ತಾನೆ ಇರ್ತಾರ ನಾವು ಯೇಸು ಕ್ರಿಸ್ತನ ಹತ್ರ ಮಾಡಿದಿರಲ್ವಾ? ಒಡಂಬಡಿಕೆ ಅಂದ್ರೆ ಏನು? ಒಂದು ಐಕ್ಯತೆ, ಒಂದು ಒಡಂಬಡಿಕೆ, ಒಂದು ಐಕ್ಯತೆ, ಒಂದು ರಿಲೇಶನ್ಶಿಪ್. ಒಡಂಬಡಿಕೆ ದೇವರ ಹತ್ರ ಶಾಶ್ವತವಾಗಿ ದೇವರ ಹತ್ರ ನಾವು ಇರ್ತೀರಂಬಿಟ್ಟು ಒಂದು ಆಣೆ ಇಟ್ಟು ನಾವು ಪ್ರಾಮಿಸ್ ಮಾಡ್ತಾ ಇರ್ತೀರಿ. ಹಲ್ಲೆಲೂಯಾ. ಆ ಶಾಶ್ವತವಾದಂತ ಒಡಂಬಡಿಕೆ ನಾವು ಉಳ್ಕೊಬೇಕು ಅಂತಂದ್ರೆ ದೇವರ ಹತ್ರ ಮಾತ್ರನೇ ನಾವು ಉಳ್ಕೊಳಕ್ಕೆ ಸಾಧ್ಯ. ಓದಿ ಆ ವಾಕ್ಯ ಸರಿ ಹಾಕೋದು. ಒಡಂಬಡಿಕೆಯನ್ನು ಮಾಡಿಕೊಂಡು ಆಣೆ ಇಟ್ಟು ಶಾಶ್ವತವಾಗಿ ನಿನ್ನ ಸಂತತಿಯನ್ನು ಸ್ಥಾಪಿಸುವೆನು, ತಲತಲಾಂತರಗಳಿಗೂ ನಿನ್ನ ಸಿಂಹಾಸನವನ್ನು ಸ್ಥಿರಪಡಿಸುವೆನು ಎಂದು ಹೇಳಿದೆನು. ತಲತಲಾಂತರಕ್ಕೂ ಅಂತ ಹೇಳ್ತಿದ್ದಾರೆ. ಹಲ್ಲೆಲೂಯಾ. ನನ್ನ ಸಂತತಿಯನ್ನು ಸ್ಥಾಪಿಸ್ತಾರಂತೆ. ತಲತಲಾಂತರಕ್ಕೂ ನನ್ನ ಸಂತತಿ ಅಂದ್ರೆ ಏನು? ಮಕ್ಕಳಿಗೆ ಅಲ್ವಾ? ತೆಮ್ಮಿಟ್ಟಿದಾರಲ್ಲ, ಅವ್ರ ಮಕ್ಕಳು ನಮ್ಮ ಸಂತತಿಯವರೆಗೂ ತಲತಲಾಂತರಕ್ಕೂ ದೇವರನ್ನ ಸ್ಥಾಪನೆ ಮಾಡ್ತೀನಿ ಅಂತ ಹೇಳ್ತಾರೆ. ಹಲ್ಲೆಲೂಯಾ. ನಮ್ಗೆ ಯಾರು ಈ ತರ ಲೋಕದಲ್ಲಿ ನಮ್ಗೆ ಯಾರು ಈ ತರ ಇದು ಕ್ಲಿಯರ್ ಆಗಿ ನಮ್ಗೆ ಸರ್ಟಿಫಿಕೇಟ್ ಕೊಡೋರು ಯಾರಿಲ್ಲ. ಕರ್ತನಾದ ಯೇಸು ಕ್ರಿಸ್ತನಿಗೆ ಸರ್ಟಿಫಿಕೇಟ್ ಕೊಡ್ತಾ ಇರೋದು. ಹಲ್ಲೆಲೂಯಾ. ಈ ಸರ್ಟಿಫಿಕೇಟ್ ನಾವು ಬಿಗಿಯಾಗಿ ಇಟ್ಕೋಬೇಕಂತಂದ್ರೆ ನಮ್ಮ ಹೃದಯದಲ್ಲಿರುವಂತ ಕಾರ್ಯಗಳನ್ನ ಫಸ್ಟಲ್ಲಿ ಆಚೆ ಹಾಕ್ಬೇಕು. ನಮ್ಮಲ್ಲಿಂದ ಕೆಟ್ಟ ಕಾರ್ಯಗಳನ್ನ ತೆಗೆದು ಆಚೆ ಹಾಕ್ಬೇಕು. ಆವಾಗಲೇ ಇದೆಲ್ಲ ನಮ್ಗೆ ಪಡ್ಕೊಳಕ್ಕೆ ಸಾಧ್ಯ. ಬೇರೆದರೆಲ್ಲ ಹೃದಯ ಇಟ್ಕೊಂಡು, ಬೇರೆದರ ಕಾರ್ಯ ಇಟ್ಕೊಂಡು, ಬೇರೆದರ ಮಾತನ್ನ ಬಾಯಲ್ಲಿ ಇಟ್ಕೊಂಡು ಇದನ್ನೆಲ್ಲ ಮತ್ತೆ ನಾವು ಪಡ್ಕೊಬೇಕಂತಂದ್ರೆ ಆಗುದಿಲ್ಲ. ಆಗುತ್ತಾ? ಬೇರೆದರ ಕಾರ್ಯ ಇಟ್ಕೊಂಡು ಪಡ್ಕೊಬೇಕಂದ್ರೆ ಆಗುತ್ತಾ? ಸಾಧ್ಯ ಇಲ್ಲ. ಹಲ್ಲೆಲೂಯಾ.
ಸಂತತಿಯವ್ರಿಗೂ ನಮ್ಮನ್ನ ಕಾಯೋರು ಯಾರು ಇಲ್ಲ. ಕರ್ತನ್ ಬಿಟ್ರೆ ಬೇರೆ ಯಾರು ಕಾಯೋದಿಲ್ಲ. ನಾವು ಬಿಗಿಯಾಗಿ ಇಟ್ಕೊಳ್ಬೇಕು. ಆವಲೇ ದೇವರು ನಮ್ಮನ್ನ ಬಲವಾಗಿ ಉಪಯೋಗ ಮಾಡ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ನೋಡಿ ಲೋಕದಲ್ಲಿ 2026 ಅಲ್ಲಿ ಹಾಗೆ ಸ್ಟಾರ್ಟ್ ಆಗಿದೆ. ಭೂಕಂಪಗಳಂತೆ, ಪ್ರಳಯಗಳಂತೆ ಸ್ಟಾರ್ಟ್ ಆಗಿದೆ. ಹಲ್ಲೆಲೂಯಾ. ನಾವೆಲ್ಲ ಏನ್ ನೋಡ್ಬೇಕಂತೆ? ಪ್ರಾರ್ಥನೆ ಮಾಡುವಂತ ವೀರರಾಗಿರ್ಬೇಕು. ದೇಶಕ್ಕಾಗಿ ಪ್ರಾರ್ಥನೆ ಮಾಡುವಂತ ವೀರರಾಗಿರ್ಬೇಕು. ನನ್ನ ಕುಟುಂಬಕ್ಕಾಗಿ ಇಲ್ಲ, ಪಕ್ಕದ ಕುಟುಂಬಕ್ಕಾಗಲ್ಲ, ದೇಶಕ್ಕೆ ಪ್ರಾರ್ಥನೆ ಮಾಡುವಂತ ವೀರರಾಗಿರ್ಬೇಕು. ಹಲ್ಲೆಲೂಯಾ. ಅದಕ್ಕೆ ನಮ್ಮನ್ನ ದೇವರನ್ನ ನೇಮಿಸಿದ್ದಾರೆ. ಕರ್ತ ನಮಗೆ ನೇಮಿಸಿರೋದು ಅದೇ ಕಾರ್ಯಕ್ಕಾಗಿನೇ. ನಾವು ಇಲ್ಲೇ ತಿಂದು ಉಂಡು ಹೋಗೋದಕ್ಕೆಲ್ಲ ನಮಗೆ ದೇವರು ಕರೆದಿಲ್ಲ. ದೇಶಕ್ಕಾಗಿ ಪ್ರಾರ್ಥನೆ ಮಾಡಬೇಕು. ನಶಿಸಿ ಹೋಗುವಂತ ಆತ್ಮಗಳಿಗಾಗಿ ಪ್ರಾರ್ಥನೆ ಮಾಡಬೇಕು. ನಿನ್ನ ಕೈಲಾದಷ್ಟು ನಿನ್ನ ಮಕ್ಕಳಿಗೆ ಸಹಾಯ ಮಾಡಬೇಕು. ಕೆಳಗೆ ಬನ್ನಿ. ಹಾಗೆ 5. ಯೆಹೋವನೇ, ಗಗನವು ನಿನ್ನ ಮಹತ್ತನ್ನು ಪ್ರಸಿದ್ಧಿಪಡಿಸುವುದು, ನಿನ್ನ ಸತ್ಯತೆಯನ್ನು ಪರಿಶುದ್ಧರ ಸಭೆಯಲ್ಲಿ ಕೀರ್ತಿಸುವುದು. ಮೇಘಮಂಡಲದಲ್ಲಿ ಯೆಹೋವನಿಗೆ ಸಮಾನರು ಯಾರು? ದೇವದೂತರಲ್ಲಿ ಯೆಹೋವನಿಗೆ ಸರಿಯಾದವರು ಯಾರು? ಆತನು ಪರಿಶುದ್ಧರ ಸಭೆಯಲ್ಲಿ ಭಯಂಕರನಾದ ದೇವರು, ತನ್ನ ಎಲ್ಲಾ ಪರಿವಾರದವರಿಗೆ ಭೀಕರನು. ನೋಡ್ರಿ, ಪರಿಶುದ್ಧ ಸ್ಥಳದಲ್ಲಿ ಭಯಂಕರವಾದಂತ ದೇವರಾತನು. ಹಲ್ಲೆಲೂಯಾ. ಭಯಂಕರವಾದಂತ ದೇವರನ್ನು ನಮ್ಮ ಹೃದಯದಲ್ಲಿ ನಾವು ಇಟ್ಕೊಂಡಿದ್ದೀರಿ. ಹಲ್ಲೆಲೂಯಾ. ನಾವ್ ಯಾವ ರೀತಿ ಬೇಕು ಆ ರೀತಿ ದೇವರಿಗೆ ಒದಗಿಸಿ ಕೊಡ್ತಾರೆ. ಬಟ್ ನಾವು ನಡೆಯುವಂತ ರೀತಿ ನೆಟ್ಟಿಗಿರ್ಬೇಕು, ನಡೆಯುವಂತ ದಾರಿ ನಮ್ಗೆ ನೆಟ್ಟಿಗಿರ್ಬೇಕು. ಹಲ್ಲೆಲೂಯಾ. ನೋಡಿ 10 ಅನ್ನೋದು ಓದಪ್ಪ. ರಾಹಾಬನನ್ನು ವೇದಿಸಿ ಸಾಯಿಸಿದವನು ನೀನು, ನಿನ್ನ ಭುಜಬಲದಿಂದ ಶತ್ರುವನ್ನು ಚದುರಿಸಿ ಬಿಟ್ಟೆ. ಆಕಾಶವು ನಿನ್ನದು, ಭೂಮಿಯು ನಿನ್ನದೇ, ಲೋಕವು ಅದರಲ್ಲಿರುವುದೆಲ್ಲವನ್ನು ನಿರ್ಮಿಸಿದವನು ನೀನು. ಯಾರಂತ ನಮ್ಮನ್ನ ನಿರ್ಮಿಸಿದ್ದು? ಲೋಕದಲ್ಲಿ ಇರುವಂತ ಎಲ್ಲವನ್ನು ನಿರ್ಮಿಸಿದ ದೇವರು ಕರ್ತನಾದ ಯೇಸು ಕ್ರಿಸ್ತನು. ಹಲ್ಲೆಲೂಯಾ. ಎಲ್ಲವೂ ನಮ್ಗೆ ಕೊಡಲ್ಪಟ್ಟಿದೆ. ಬಟ್ ನಮ್ಗೆ ಯಾವ್ದು ಉಪಯೋಗ ಮಾಡ್ಬೇಕು, ಅದನ್ನ ನಾವ್ ಯಾವ್ದು ಉಪಯೋಗ ಮಾಡ್ಬಾರ್ದು ಅಂತ ನಾವು ಚೂಸ್ ಮಾಡ್ಕೊಬೇಕು. ಹಲ್ಲೆಲೂಯಾ. ಎಲ್ಲ ನಮ್ದೇ ಅಂದ್ಬಿಟ್ಟು ನಾವು ಬೇಡದನ್ನ ಉಪಯೋಗ ಮಾಡ್ಕೊಳಕ್ ಹೋಗ್ಬಾರ್ದು. ನಮ್ಗೆ ಯಾವ್ದು ಉಪಯೋಗ ಇದೆಯೋ ಅದನ್ನ ಮಾತ್ರ ನಾವು ಚೂಸ್ ಮಾಡ್ಕೊಬೇಕು. ಹಲ್ಲೆಲೂಯಾ. ಯಾಕೆಂತಂದ್ರೆ ಕರ್ತನೊಬ್ಬನೇ ನಮ್ಮನ್ನ ನಡೆಸುವಂತ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಬೇರೆ ಯಾರು ನಮ್ಗೆ ಸಹಾಯ ಮಾಡೋದು ಯಾರಿಲ್ಲ. ಲೋಕದಲ್ಲಿ ನೋಡ್ಬೇಕಾದ್ರೆ ನೀವೇ ಅಂತೀರ, ನಾವು ನೋಡ್ಬೇಕಾದ್ರೆ ಲಾಸ್ಟ್ ಟೈಮ್ ಎಷ್ಟು ಜನ ಗೊತ್ತಾ, ಹುಡುಗರಿಗೆ ವ್ಯತ್ಯಾಸನೇ ಇಲ್ಲ. ಈ ನೋಡ್ತಿದ್ದೀರಾ, ಸಿಗರೇಟ್ ಕೇಳ್ಕೊಂತಾರೆ ಹುಡುಗರಿಗೆ ವ್ಯತ್ಯಾಸ ಇಲ್ಲ. ಈ ರೀತಿ ನಾಶ ಆಗ್ತದೆ ಲೋಕದಲ್ಲಿ. ಹಲ್ಲೆಲೂಯಾ. ಎಷ್ಟು ಟೆಕ್ನಾಲಜಿ ಮುಂದೆ ಬಂದಿದೆಯೋ ಅಷ್ಟು ಕೆಟ್ಟೋಗ್ತದೆ ಜನಗಳು. ಹಲ್ಲೆಲೂಯಾ. ನಾವೆಲ್ಲ ಏನ್ ಮಾಡ್ಬೇಕು? ಅದಕ್ಕೆಲ್ಲ ನಾವು ಪ್ರಾರ್ಥನೆ ಮಾಡೋಂತ ಮಕ್ಕಳಾಗಿರ್ಬೇಕು. ಹಲ್ಲೆಲೂಯಾ. ನಾವೇನಂತಂದ್ರೆ ಅವ್ರನ್ನ ಫೇಸ್ ಮಾಡಕ್ ಹೋದ್ರೆ, ನಾವು ಅವ್ರನ್ನ ಫೇಸ್ ಟು ಫೇಸ್ ಮಾತಾಡಕ್ ಹೋದ್ರೆ ನಮ್ಗೆ ಅವರು ನಮ್ಗೆ ಅವರು ರೆಸ್ಪೆಕ್ಟ್ ಕೊಡಲ್ಲ. ನಿಮ್ಗೆ ಯಾಕೆ ನೀವ್ಯಾರು ಅಂತ ಕೇಳಕ್ಕೆ ನಮ್ಗೆ ಪಾಯಿಂಟ್ ಮಾಡ್ತಾರೆ. ಹಲ್ಲೆಲೂಯಾ. ಅಷ್ಟು ತನಕ ನಾವು ಬಿಡಬಾರ್ದು. ನಾವು ಪ್ರಾರ್ಥನೆ ಮಾಡೋ ಮಕ್ಕಳಾಗಿರ್ಬೇಕು. ಹಲ್ಲೆಲೂಯಾ. ಎಲ್ಲಿಂದ ಬಂದು ಏನೇನೋ ಆಗಿ ಸಾಯ್ತಾ ಇದಾರೆ ಜನಗಳು. ಅದಕ್ಕೆಲ್ಲ ನಾವು ರಕ್ಷಣೆ ಮಾಡ್ಬೇಕು ಅಂತಂದ್ರೆ ನಾವು ಪ್ರಾರ್ಥನೆ ಮಾಡೋಂತ ಮಕ್ಕಳಾಗಿ ನಾವು ಮಾರ್ಪಡ್ಬೇಕು. ಹಲ್ಲೆಲೂಯಾ. ಯಾಕಂತಂದ್ರೆ ಈ ಕಡೆ ದಿನಗಳಲ್ಲಿ ನಮಗೆ ಕೊಟ್ಟಿದ್ದ ಕಾರ್ಯ ದೇವರು ಒಂದು ಪ್ರಾರ್ಥನೆ ಅಷ್ಟೇ. ಹಲ್ಲೆಲೂಯಾ. ಪ್ರಾರ್ಥನೆ ಮಾಡಿನೇ ಜಯಿಸಬೇಕು ಎಲ್ಲಾ ಕಾರ್ಯಗಳು. ನಮ್ ಕೈಲಿ ಆಯುಧ ಬಿಟ್ಟು ನಾವು ಯುದ್ಧ ಮಾಡಕ್ ಹೋದ್ರೆ ಅದು ದೇವರು ಮೆಚ್ಚೋದಿಲ್ಲ. ಪ್ರಾರ್ಥನೆಯಲ್ಲಿ ನಾವು ಜಯಿಸಬೇಕು. ಹಲ್ಲೆಲೂಯಾ. ನಮ್ಮ ಕಾರ್ಯಗಳನ್ನ ಸ್ವಲ್ಪ ದೂರ ತಳ್ಳಿ, ನಮ್ಮ ಹೃದಯದಿಂದ ಅಶುದ್ಧ ಕಾರ್ಯಗಳನ್ನ ಸ್ವಲ್ಪ ದೂರ ತಳ್ಳಿ ದೇವರ ಹತ್ರ ಮರೆಯೋ ಮಕ್ಕಳಾಗಿ ನಾವು ಮಾರ್ಪಡಬೇಕು. ಆವಾಗಲೇ ದೇವರು ನಮ್ಮನ್ನ ನಡೆಸ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕಂದ್ರೆ ಬೇರೆ ಯಾರು ನಮ್ಗೆ ಸಹಾಯ ಇಲ್ಲ ಲೋಕದಲ್ಲಿ. ಇವತ್ತು ನೋಡಿ ಅನೇಕ ಸಭೆಗಳಲ್ಲಿ ಪ್ರಾರ್ಥನೆ ಮಾಡ್ತಾರೆ, ದೇಶಕ್ಕಾಗಿನೇ ಪ್ರಾರ್ಥನೆ. ಅನೇಕ ಕಡೆ ಪ್ರಾರ್ಥನೆ ಮಾಡ್ತಾರೆ, ದೇಶಕ್ಕಾಗಿನೇ ಪ್ರಾರ್ಥನೆ. 26 ನಾವ್ ಯಾವ ರೀತಿ ಬೇಕು ಅಂತ ನಾವು ರೂಪಿಸ್ಕೊಬೇಕು. ನಮ್ಗೆ ಯಾವ ರೀತಿ ಬೇಕು ದೇವರೇ ಅಂತ ನಾವು ರೂಪಿಸ್ಕೊಬೇಕು. ಹಲ್ಲೆಲೂಯಾ. 26 ಯಾವ ತರ ಇರುತ್ತೆ ಅಂತಲ್ಲ, ನಮ್ಗೆ ಕ್ರೈಸ್ತರು ನಾವು ಯೇಸು ಕ್ರಿಸ್ತನ ಅಂಗೀಕಾರ ಮಾಡಿದ ಮಕ್ಕಳು ನಾವು, ನಮ್ಗೆ ಯಾವ ರೀತಿ ಬೇಕು ಅಂತ 26 ಈ ಡಿಸೆಂಬರ್ ನಮ್ಗೆ ಯಾವ ರೀತಿ ಇರ್ಬೇಕು ಅಂತ ನಾವೇ ರೂಪಿಸ್ಕೊಬೇಕು. ನಮ್ಮ ಕಣ್ಮುಂದೆ ರೂಪಿಸ್ಕೊಬೇಕು. ನನ್ನ ಮಕ್ಕಳನ್ನ ಆ ತರ ಇಟ್ಕೊಬೇಕು, ನನ್ನ ಹೆಂಡತಿನ ಈ ತರ ಇಟ್ಕೊಬೇಕು, ನನ್ನ ಗಂಡನ ಆ ತರ ಇಟ್ಕೊಬೇಕು, ನಮ್ಮ ಅಪ್ಪ ಅಮ್ಮ ಈ ತರ ಇಟ್ಕೊಬೇಕು ಅಂತ ನಾವೇ ರೂಪಿಸ್ಕೊಂಡು ಹೋಗ್ಬೇಕು. ಆವಾಗಲೇ ದೇವರು ನಮ್ಮನ್ನ ಕಾರ್ಯ ಮಾಡ್ತಾರೆ. ಹಲ್ಲೆಲೂಯಾ. ಬಿಡು 25 ಆಗಿ 26 ಆಗ್ಬೇಕಂತ ಹೇಳ್ತಾರ. ನಾವು ರೂಪಿಸ್ಕೋಬೇಕು. 26 ನಂಗೆ ಹೀಗೆ ಇರ್ಬೇಕು, ನನ್ನ ಜೀವಿತದಲ್ಲಿ 26 ಹಿಂಗೆ ನಡಿಬೇಕು, ಈ ತರ ಕಾರ್ಯಕ್ರಮ ಮಾಡ್ಬೇಕು ಅಂತ ನಾವು ರೂಪಿಸ್ಕೊಳ್ಳುವಂತ ಮಕ್ಕಳಾಗಿರ್ಬೇಕು. ಇಲ್ಲ ಓದಿ 14 ಓದಿ. ನೀತಿ ನ್ಯಾಯಗಳನ್ನು ನಿನ್ನ ಸಿಂಹಾಸನದ ಅಸ್ತಿವಾರವು, ನಿನ್ನ ಸಾನ್ನಿಧ್ಯ ದೂತರು ಪ್ರೀತಿ ಸತ್ಯತೆಗಳೇ.
ಉತ್ಸಾಹ ಧ್ವನಿಯನ್ನು ಕೇಳಿದ ಜನರು ಧನ್ಯರು. ಹಾ. ಯೆಹೋವನೇ, ಹಾ. ಅವರು ನಿನ್ನ ಮುಖ ಪ್ರಕಾಶದಲ್ಲಿ ಸಂಚರಿಸುತ್ತಾರೆ. ಆಮೇಲೆ ನೋಡಿ ಅದೇನ್ ಹೇಳ್ತಾರೆ, ಉತ್ಸಾಹ ಧ್ವನಿಯನ್ನು ಕೇಳಿದರು ಧನ್ಯರು ಅಂತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಉತ್ಸಾಹ ಧ್ವನಿ ಅಂದ್ರೆ ಏನು? ಏನು ಉತ್ಸಾಹ ಧ್ವನಿ ಅಂದ್ರೆ ಏನಪ್ಪ? ఉత్సాహ నా సంతోషం ఇంకా ధ్వని వచ్చింది కదా, అది ఉత్సాహ ధ్వనిలో మాటలు వచ్చింది ఇనిన వాళ్ళు ಧನ್ಯರಂತ. ಹಲ್ಲೆಲೂಯಾ. ಉತ್ಸಾಹ ಧ್ವನಿ ಕೇಳೋರು ಅವರು ಧನ್ಯರಂತೆ. ಹಲ್ಲೆಲೂಯಾ. ನಮ್ಗೆ ಯೇಸು ಕ್ರಿಸ್ತನ ಉತ್ಸಾಹ ಧ್ವನಿಯಿಂದ ನಮ್ಗೆ ಹೇಳ್ಕೊಡ್ತಾರೆ, ನಮ್ಮನ್ನ ಧನ್ಯರು ಅಂತ ಕೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ನಮ್ಗೆ ಬೇರೆ ಕೆಲಸಗಳಿರೋ ಸಂಡೆ ಆಯ್ತಂದ್ರೆ ಅದು ಮಾಡು ಇದು ಮಾಡು ಇದು ಮಾಡು ಅಂತ ನಾವು ಸಭೆಯಲ್ಲಿ ಬಂದು ಕೂತಿದ್ರಿ, ಬೈಬಲ್ ಹಿಡ್ಕೊಂಡು ನಾವ್ ಏನ್ ಬಂದು ಕೂತಿದ್ರಿ? ದೇವರ ಸಂಗಡ ಮಾತನಾಡೋದಕ್ಕೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನು ಇಲ್ಲಿ ಇದ್ದೆ, ನಿಮ್ ಕಾರ್ಯ ಏನಂತೆ ನಿಮ್ಗೂ ಅವ್ರಿಗೂ ಮಾತ್ರ ಕನೆಕ್ಟ್ ಮಾಡ್ತಾರೆ, ಕರೆಂಟ್ ಇರುತ್ತೆ ಅಷ್ಟೇ. ಹಲ್ಲೆಲೂಯಾ. ಯಾಕಂದ್ರೆ ನಮ್ಮ ಕಾರ್ಯಗಳನ್ನ ಯಾರು ನೋಡ್ತಾರೆ ಬಿಡ್ತಾರ ಸೆಕೆಂಡ್ ಇದೆ, ಬಟ್ ದೇವ್ರು ನೋಡ್ತಾರೆ, ನಮ್ಮ ಕಾರ್ಯ ನಮ್ಮಲ್ಲಿ ಇರ್ಬೇಕು. ಹಲ್ಲೆಲೂಯಾ. ಇಲ್ಲಿ ಉತ್ಸಾಹ ಧ್ವನಿಯನ್ನು ಕೇಳಕ್ಕೆ ನಾವಿಲ್ಲಿ ಬಂದಿದ್ದೇವೆ. ದೇವರ ಸಮ್ಮುಖದಲ್ಲಿ ನಾವು ಬಿಗಿಯಾಗಿ ನಾವು ಹಿಡ್ಕೊಳ್ಬೇಕು. ಹಲ್ಲೆಲೂಯಾ. ಇಲ್ಲಿ ದಾವೀದನಿಗೆ ಎಷ್ಟೋ ಕಣ್ಣೀರು, ಎಷ್ಟೋ ವೇದನೆ ಇರುತ್ತೆ, ಅವ್ರು ಯಾರು ಮರೆ ಇಟ್ಟಿಲ್ಲ, ಕರ್ತನಾದ ಯೇಸು ಕ್ರಿಸ್ತನೇ ಮರೆ ಇಟ್ರು. ಹಲ್ಲೆಲೂಯಾ. ಸ್ವಂತ ಅವ್ರ ಅಣ್ಣ ತಮ್ಮಂದ್ರು ಒಂದು ಗುಂಡಿಯಲ್ಲಿ ಹಾಕಿ ಅವನ ಇಲ್ಲ ಅಂತ ಹೇಳಿದ್ರು, ಆದ್ರೂ ಯೇಸು ಕ್ರಿಸ್ತ ಬಿಟ್ರ ಎಳ್ಕೊಂಬಂದ್ರು ಆಶೆ. ಹಲ್ಲೆಲೂಯಾ. ಇನ್ನೊಬ್ಬ ಇದನ್ನ ನೋಡಿ ನಿಮ್ ಮನೇಲಿ ಅಂತ. ಹಲ್ಲೆಲೂಯಾ. ಇನ್ನೊಬ್ಬ ಕುರಿ ಕಾಯ್ತಾನೆ, ಇನ್ನೊಬ್ಬ ನಿಮ್ ಮನೇಲಿ ಇದ್ದಾರೆ ಅಂದ್ಬಿಟ್ಟು ಹಂಗೆ ಕಂಡಿಡಿದ್ರು ಯೇಸು ಕ್ರಿಸ್ತನು. ಹಲ್ಲೆಲೂಯಾ. ನೀವ್ ಎಲ್ಲೇ ಅಡಗಿರೋ, ನೀನ್ ಎಲ್ಲೇ ಇರೋ, ಆದ್ರೆ ಅವ್ರಿಗೆ ಗೊತ್ತಿದೆ. ಯಾರು ಗೊತ್ತಿದೆ? ಅವ್ರಿಗೆ ಗೊತ್ತಿದೆ. ನೀನ್ ಎಲ್ಲೇ ಇರೋ, ನೀನ್ ಮುಚ್ಚಿಡೋ, ಅವ್ರಿಗೆ ಗೊತ್ತಿದೆ. ಹಲ್ಲೆಲೂಯಾ. ಇಲ್ಲಿ ನೋಡಿ 18 ನಮಗೆ ಗುರಾಣಿಯಂತಿರುವ ನಮ್ಮ ಅರಸನು ಯೆಹೋವನೇ, ಆತನು ಇಸ್ರಾಯೇಲರ ಸದಾಮಲ ಸ್ವಾಮಿಯು, ಸ್ವಕೀಯನು. ಆಮೆನ್. ಹಲ್ಲೆಲೂಯಾ. ನೋಡಿ ದೇವರ ವಾಕ್ಯ ಹೇಳ್ತದೆ, ನನಗೆ ಗುರಾಣಿ ಅಂತ ಇರೋನು ನನ್ನ ಯೆಹೋವನೇ ಅಂತ. ಹಲ್ಲೆಲೂಯಾ. ನಮಗೆ ಗುರಾಣಿ ಆತನೇ, ನಮ್ಗೆ ಗುರಾಣಿ ಯೆಹೋವನೇ. ಯಾಕಂದ್ರೆ ನಮ್ಗೆ ಯಾರು ಇಲ್ಲ ಈ ಕಡೆ ಕಾಲದಲ್ಲಿ. ಇದರ ನನ್ನ ಕುಟುಂಬ ನಡ್ಸಕ್ ಯಾರು ಇದಾರ? ನನ್ನ ನಡ್ಸಕ್ ಯಾರು ಇದಾರ? ಯಾರು ಇಲ್ಲ. ನನಗೆ ಗುರಾಣಿ ಆತನೇ ಆಗಿದ್ದಾನೆ. ಹಲ್ಲೆಲೂಯಾ. ಆತನ ನಾವು ಬಿಗಿಯಾಗಿ ಇಟ್ಕೊಂಡ್ರೆ ನಮ್ಮನ್ನ ಬಿಗಿಯಾಗಿ ಆತನ ನಮ್ಮನ್ನು ನಡೆಸೋದಕ್ಕೆ ಸಾಧ್ಯವಾಗಿದೆ. ಹಲ್ಲೆಲೂಯಾ. ಎಲ್ಲಾರು ತಳ್ಬಿಟ್ರು, ತಂದೆ ತಾಯಿ ಅಣ್ಣ ತಮ್ಮರು ಎಲ್ಲ ತಳ್ಬಿಟ್ರು ದಾವೀದನ, ಆದ್ರೆ ಯೇಸು ಕ್ರಿಸ್ತನ ತಳ್ಳಿಲ್ಲ. ಇನ್ನೊಬ್ಬ ಇದನ್ನ ನೋಡಿ ಕುರಿ ಕಾಯ್ತಾನೆ ನೋಡಿ ಅಂತ ಅವನ ಕರೆದ್ರು. ಹಲ್ಲೆಲೂಯಾ. ಅವನ ಕರೆದಿ ಕುರಿ ಕಾಯಿನ ಏನ್ ಮಾಡ್ರಂತೆ? ಸಿಂಹಾಸನ ಮೇಲೆ ಕೂರಿಸ್ರಂತೆ. ಹಲ್ಲೆಲೂಯಾ. ಈ ರೀತಿ ನಮ್ಮನ್ನ ದೇವರು ಸಿಂಹಾಸನ ಮೇಲೆ ಕೂರ್ಸಕ್ಕೆ ರೆಡಿ ಇದ್ದಾರೆ ದೇವರು. ಬಟ್ ನಾವು ಬಿಟ್ಕೊಡ್ಬೇಕು, ನಮ್ಮ ಹಳೆ ಕಾರ್ಯಗಳನ್ನ ಬಿಟ್ಕೊಡ್ಬೇಕು, ನಮ್ಮ ಪರಿಸ್ಥಿತಿಗಳನ್ನ ಬಿಟ್ಕೊಡ್ಬೇಕು, ನಮ್ಮ ದರಿದ್ರನ ಬಿಟ್ಕೊಡ್ಬೇಕು. ಎಲ್ಲ ತಳ್ಳಿದ್ರೆ ಒಂದು ದೇವರ ಸಮ್ಮುಖಕ್ಕೆ ಬರಕ್ಕೆ ಸಾಧ್ಯ. ಕಡೆದಾಗಿ 20ನೇ ವಾಕ್ಯವಾದನ, ನನ್ನ ಸೇವಕನಾದ ದಾವೀದನನ್ನು ಕಂಡು ಪರಿಶುದ್ಧ ತೈಲದಿಂದ, ಪರಿಶುದ್ಧ ತೈಲದಿಂದ ಅವನನ್ನು ಅಭಿಷೇಕಿಸಿದರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲಿಂದಂತೆ? ಅಲ್ಲಿ ಯಾವ್ದೋ ಗುಂಡಿಯಲ್ಲಿದ್ದ, ಯಾವ್ದೋ ಕಾರ್ಯದಲ್ಲಿದ್ದ, ಎಲ್ಲೋ ಇದ್ದನ್ನ ಕರ್ಕೊಂಬಂದು ಏನ್ ಮಾಡಂತೆ? ಪರಿಶುದ್ಧ ತೈಲದಿಂದ ಅವನ್ನ ಅಭಿಷೇಕಿಸಿದಂತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ಪರಿಶುದ್ಧ ತೈಲದಿಂದ ನಮ್ಮನ್ನು ಅಭಿಷೇಕಿಸಬೇಕಂತಂದ್ರೆ ಕರ್ತನ ಒಪ್ಪಿಗೆ ನಾವು ಮರೆಯಬೇಕು. ಹಲ್ಲೆಲೂಯಾ. ಅರ್ಥ ಆಯ್ತಾ? ಇನ್ನೊಂದ್ಸಾರಿ ಓದಿ ಆ ವಾಕ್ಯನ. ನನ್ನ ಸೇವಕನಾದ ದಾವೀದನನ್ನು ಕಂಡು ಪರಿಶುದ್ಧ ತೈಲದಿಂದ ಅವನನ್ನು ಅಭಿಷೇಕಿಸಿದ್ದೇನೆ. ನೋಡ್ದಾ ಏನಂತಾರೆ? ಪರಿಶುದ್ಧ ತೈಲದಿಂದ ಅಭಿಷೇಕಿಸಿದಂತೆ. ಹಲ್ಲೆಲೂಯಾ. ನಮ್ಮನ್ನು ಸಹ ದೇವರು ಪರಿಶುದ್ಧ ತೈಲದಿಂದ ಅಭಿಷೇಕಕ್ಕೆ ಸಿದ್ಧನಾಗಿದ್ದಾನೆ. ಹಲ್ಲೆಲೂಯಾ. ಸಿದ್ಧರಾಗಿದ್ದೀರಾ? ನೀವು ಸಿದ್ಧರಾಗಿದ್ರಲ್ಲ ನೇರ ಮಾಡ್ಕೊಳ್ಳಿ.